ಬಿಜೆಪಿ ಮನೆಯ ಗಲಾಟೆ ಏನಿದೆ ದಿನೇ ದಿನೇ ಹೊಸ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ ಕಣ್ರಿ. ದಿನಕ್ಕೊಬ್ಬೊಬ್ರದ್ದು ಗಲಾಟೆ. ಯತ್ನಾಳ್ ಗಲಾಟೆ ಮುಗೀತು ಅಂದರೆ ಇನ್ನೊಂದು ಕಡೆಗೆ ವಿಜಯೇಂದ್ರ ಗಲಾಟೆ ಮುಗೀತು ಅಂದರೆ ರಮೇಶ್ ಜಾರಕಿಹೊಳಿ ಗಲಾಟೆ. ಈಗ ಹೊಸ ಗಲಾಟೆಯ ಸರ್ದಿ ಸುಧಾಕರ್ ಅವ್ರದ್ದು. ಸುಧಾಕರ್ ಅವರು ನೇರವಾಗಿ ಮಾತನಾಡ್ತಾ ಇವತ್ತು ವಿಜಯೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿದ್ರು. ಪಕ್ಷದಲ್ಲಿ ಸಾಕಷ್ಟು ದಿನ ಸುಮ್ಮನೆ ಇದ್ದೀನಿ, ಇದೇ ಥರ ಘಟನೆ ಆಗ್ತಾ ಇದ್ರೆ ಇದೇ ರೀತಿಯಂಥ ಸಮಸ್ಯೆ ಆಗ್ತಾರೆ, ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾದರೆ ಸುಧಾಕರ್ ಸಿಟ್ಟಿಗೆ ಕಾರಣ ಏನು? ಯಾಕೆ ಅವರು ವಿಜಯೇಂದ್ರನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನೋಡೋಣ ಬನ್ನ ಸ್ಟೋರಿಯಲ್ಲಿ. ಯಾವ ಸೀನಿಯರ್ ಲೀಡರ್ಸ್ ಕೂಡ ನಿಮ್ಗೆ ಬೇಕಿಲ್ಲ. ಚಿಕ್ಕಮಗಳೂರು ಸಿಟಿ ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ರಮೇಶ್ ಅವ್ರನ್ನ ಹಾಕಿ ಸಮಾಧಿ ಮಾಡಿದ್ದೀವಿ. ಸ್ಫೋಟ, ಮತ್ತೊಂದು ಅಸಮಾಧಾನ ಸ್ಫೋಟ. ಬಿಜೆಪಿಯಲ್ಲಿನ ಬಣ ಬಡಿದಾಟ ಮತ್ತೊಂದು ಹಂತಕ್ಕೆ ಹೋಗಿದೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇದೆ. ಇಷ್ಟು ದಿನ ಶಾಸಕ ಯತ್ನಾಳ್ ಬಣ ನೇರಾನೇರವಾಗಿಯೇ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ರು. ಇದೀಗ ಬಿಜೆಪಿಯಲ್ಲಿ ರೆಬಲ್ ಆಗಿರೋ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಿಡಿದೆದ್ದಿದ್ದಾರೆ. ವಿಜೇಂದ್ರ ಹಸ್ತಕ್ಷೇಪದಲ್ಲಿ ಸಿಟ್ಟು ನೆತ್ತಿಗೇರಿತ್ತು. ಅದ್ಯಾವ ಮಟ್ಟಿಗೆ ಕೋಪ ಇತ್ತು ಅಂದ್ರೆ ಪಕ್ಷವನ್ನೇ ತ್ಯಜಿಸುವಂತ ತೀರ್ಮಾನ ಮಾಡಿಯೇ ಸುದ್ದಿಗೋಷ್ಠಿ ಮಾಡ್ತಿದ್ದಾರಾ ಅನ್ನೋ ಮಟ್ಟಿಗೆ ಆಕ್ರೋಶ ತಂದಿಟ್ಟಿದ್ದು. ಇಷ್ಟೆಲ್ಲದಕ್ಕೂ ಕಾರಣವಾಗಿದ್ದೇ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ. ಬಿಜೆಪಿ ಬಣ ಬಡಿದಾಟಕ್ಕೆ ಮತ್ತೊಬ್ಬ ರೆಬಲ್ ಎಂಟ್ರಿ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತೀವ್ರ ವಿರೋಧ. ವಿಜಯೇಂದ್ರ ರಾಜಕೀಯಕ್ಕೆ ಡಾಕ್ಟರ್ ಕೆ ಸುಧಾಕರ್ ಕೆಂಡ. ಚಿಕ್ಕಬಳ್ಳಾಪುರ ಬಿಜೆಪಿ ಕಚೇರಿಯಲ್ಲಿ ಇವತ್ತು ದೊಡ್ಡ ಹೈಡ್ರಾಮವೇ ನಡೆಯಿತು. ಒಂದ್ ಕಡೆ ವಿಜಯೇಂದ್ರ ಬಣದ ಸಂದೀಪ್ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ಸಂತೋಷದಲ್ಲಿದ್ರು. ಬೆಂಬಲಿಗರು ಸಂಭ್ರಮಾಚರಣೆ ನಡೆಸುತ್ತಿದ್ರು. ಆದರೆ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಧಿಕ್ಕಾರ ಕೂಗಿದ್ರು. ಇದಿಷ್ಟೇ ಅಲ್ಲ, ವಿಜಯೇಂದ್ರ ಬಣ ಡಾಕ್ಟರ್ ಕೆ ಸುಧಾಕರ್ ಬಣದ ಮಧ್ಯೆ ಗಲಾಟೆ, ಘರ್ಷಣೆ ತಾರಕಕ್ಕೇರಿತ್ತು. ಒಬ್ಬೊಬ್ಬ ಹಿರಿಯ ನಾಯಕರನ್ನ ಸಮಾಧಿ ಮಾಡ್ತಿದ್ದಾರೆ. ವಿಜಯೇಂದ್ರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಸಿಡಿಗೊಂಡು. ವಿಜಯೇಂದ್ರ ನಡೆಗೆ ಬೆಂಕಿಯುಗಳಿರೋ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪಕ್ಷದಲ್ಲಿ ಹಿರಿಯ ನಾಯಕರನ್ನ ಸೈಡ್ಲೈನ್ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಎಲ್ಲರನ್ನೂ ಸಮಾಧಿ ಮಾಡ್ತಿದ್ದಾರೆ ಅಂತ ಕೆಂಡ ಕಾರಿದ್ರು. ಯಾವ ಸೀನಿಯರ್ ಲೀಡರ್ಸ್ ಕೂಡ ನಿಮ್ಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ ಕೊಟ್ಟಿದ್ದೀರಿ. ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿಟಿ ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು ರಮೇಶ್ ಅವರು ನಿಮ್ಗೆ ಬಹಳ ಚೆನ್ನಾಗಿದ್ರು. ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರು, ಸಮಾಧಿ ಮಾಡಿದ್ರಿ. ಇವತ್ತು ಸಮಾಧಾನ ಮುಗಿದೋಯ್ತು, ಇನ್ಮೇಲೆ ಯುದ್ಧ ಅಷ್ಟೇ. ನಮ್ಮ ಬಳಿ ಚರ್ಚೆ ಮಾಡದೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ. ಸಮಾಧಾನ ಮುಗ್ದೋಯ್ತು, ಇನ್ಮೇಲೆ ಯುದ್ಧ ಅಷ್ಟೇ ಅಂತ ಡಾಕ್ಟರ್ ಕೆ ಸುಧಾಕರ್ ಸಮರ ಸಾರಿದ್ರು. ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು? ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರುವಂತ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ? ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು? 13 ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ. ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ, ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದಿರಿ. ಇವತ್ತು ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತೀರಿ. ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ವಿಜಯೇಂದ್ರ ವಿರುದ್ಧ ಆಕ್ರೋಶ ಇಷ್ಟಕ್ಕೆ ನಿಲ್ಲಿಲ್ಲ. ಕೇಂದ್ರ ನಾಯಕರನ್ನ ಭೇಟಿಯಾಗಿ ಎಲ್ಲ ವಾಸ್ತವತೆ ಬಿಚ್ಚಿಡ್ತೀನಿ ಅಂತ ಡಾಕ್ಟರ್ ಕೆ ಸುಧಾಕರ್ ವಾರ್ನಿಂಗ್ ಕೊಟ್ರು. ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ, ನಮ್ಮ ಕೇಂದ್ರ ನಾಯಕರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು, ಅವ್ರನ್ನ ಭೇಟಿ ಮಾಡ್ತೇನೆ. ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ.
ಕಳೆದ 5 ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು, ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ, ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ, ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಕಿರಣ್ ಹನಿಯಾಡ್ಕ, ಟಿವಿ9 ಬೆಂಗಳೂರು.